You imagine, like, being in Alaska in February to see Northern Lights, right? So it's a little bit of a challenging thing, but it's worth it. It's definitely worth it. ಅಡ್ವೆಂಚರ್ಸ್ ಇಷ್ಟಪಡುವಂಥ ಜನಗಳಿಗೆ ವಾಟ್ ಆರ್ ದ ಕಂಟ್ರೀಸ್ ಆರ್ ಡೆಸ್ಟಿನೇಷನ್ಸ್ ಪ್ಲೇಸಸ್ ವಿಚ್ ದೇ ಕ್ಯಾನ್ ಕನ್ಸಿಡರ್? You can even do like dives with sharks. ಸೊ ಅದು ಕೇಜಲ್ಲಿ ವಿಡಿಯೋ ನೋಡಿರ್ತಾರೆ ನೀವು, ಕೇಜಲ್ಲಿ ಕರ್ಕೊಂಡು ಹೋಗಿ ಶಾರ್ಕ್ಸ್ ಮಧ್ಯ ಬಿಡ್ತಾರೆ ಬೇಸಿಕ್ಲಿ. ಸೊ ವಿತ್ ಫ್ಯಾಮಿಲಿ ಟ್ರಾವೆಲ್ ಮಾಡಬೇಕು ಅನ್ನೋಂಥವ್ರಿಗೆ ವಾಟ್ಸ್ ದ ಬೆಸ್ಟ್ ಡೆಸ್ಟಿನೇಷನ್? Almost you can go to the top of the mountain without doing anything, right? Like you just take these things and you strain ಆಗಲ್ಲ ಜಾಸ್ತಿ. ಆರ್ಕಿಟೆಕ್ಚರ್ಸ್ ಬಗ್ಗೆ ಸ್ಪೆಸಿಫಿಕ್ಲಿ ಮಾತಾಡೋದಾದ್ರೆ ಯಾವ ಲೊಕೇಶನ್ಸ್ ಅಂದರೆ ತುಂಬ ಸೀನಿಕ್ ಅಂತ ಅನ್ಸೋಂಥ ಆರ್ಕಿಟೆಕ್ಚರ್ ಇರ್ಬೋದು ಅಥವಾ ತುಂಬ ಡಿಫ್ರೆಂಟ್ ಅಂತ ಅನ್ಸೋಂಥದ್ದು, ಈ ಥರ So Northern Lights basically happen because of the solar activity. So ಅದು ಸಣ್ಣ ಫ್ಲೇರ್ಸ್ ಅಲ್ಲಿ ಅದು ಎಕ್ಸೆಸಿವ್ ಆಕ್ಟಿವಿಟಿ ಆದಾಗ ಅದು ಅರ್ತ್ ಅಟ್ಮಾಸ್ಫಿಯರ್ಗೆ ಬಂದು ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ನಾರ್ದರ್ನ್. ಯಾಕಂದರೆ ಅರ್ತ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇರುತ್ತೆ, ನಾರ್ತ್ ಸೈಡು ನಾರ್ತ್ ಪೋಲಲ್ಲಿ ಸೌತ್ ಪೋಲಲ್ಲಿ. ಅದು ಸನ್ನಿಂದ ಬರುತ್ತಲ್ವಾ, ಅದಕ್ಕೆ ರಿಫ್ಲೆಕ್ಟ್ ಆಗಿ ಅದೊಂಥರ ಆರಾ ಅಂತರ ಕ್ರಿಯೇಟ್ ಆಗುತ್ತೆ. ಗ್ರೀನು, ಕೆಲವು ಕಡೆ ಪಿಂಕು ಬರುತ್ತೆ. ಅದು ಐಸ್ಲ್ಯಾಂಡ್ನಲ್ಲಿ ಗ್ರೀನು, ಮತ್ತೆ ಇದರಲ್ಲೂ ಅಲಾಸ್ಕಾಲ್ಲೂ ಗ್ರೀನ್ ಬರುತ್ತಲ್ಲ, ಮೋಸ್ಟ್ ಆಫ್ ದ ಪ್ಲೇಸಸ್ ಎಲ್ಲ ಗ್ರೀನ್ ಬರುತ್ತೆ. ಗ್ರೀನ್ ಕಲರ್ ಜಾಸ್ತಿ, ಅರೋರಾ ಬೋರಿಯಾಲಿಸ್ ಅಂತ ಕರೀತಾರೆ. Typically like the places that are closer to either the North Pole or the South Pole ಹಂಗೆ ಬರುತ್ತೆ. ಸೊ ಅದೆಲ್ಲ ಪಾರ್ಟ್ ಆಫ್ ಅಲಾಸ್ಕಾ, ಪಾರ್ಟ್ ಆಫ್ ಕೆನಡಾ, ಆಮೇಲೆ ನಾರ್ವೆ, ಐಸ್ಲ್ಯಾಂಡು, ಗ್ರೀನ್ಲ್ಯಾಂಡು, ಅಲ್ಲೆಲ್ಲ ತುಂಬಾನೇ ಕಾಣುತ್ತೆ. ಆಫ್ರಿಕಾ ಅಲ್ಲಿ ಬರಲ್ಲ. ಆಫ್ರಿಕಾನಲ್ಲೆಲ್ಲ ಆಫ್ರಿಕಾ ಮಧ್ಯ ಅರ್ತ್ ಹಿಂಗೆ ಗ್ಲೋಬಲಿ ಆಫ್ರಿಕಾ ಆಲ್ಮೋಸ್ಟ್ ಕ್ಲೋಸ್ ಟು ಈಕ್ವೇಟರ್. ಸೊ ಈಕ್ವೇಟರ್ ಇದ್ರೆ ಅಲ್ಲೇನು ಬರಲ್ಲ, ಅದು ಕ್ಲೋಸರ್ ಟು ದ ಪೋಲ್ಸ್ ಇದ್ರೆ ಬರುತ್ತೆ. ಕೆಲವು ಇದರಲ್ಲಿ ಹಾಗೆ ಇದರಲ್ಲೇನೋ ಅಂಟಾರ್ಟಿಕಾ, ಕೆಲವು ಕಡೆ ಆಸ್ಟ್ರೇಲಿಯಾನಲ್ಲಿ ಕೆಲವು ಕಡೆ ಬರುತ್ತೆ, ನ್ಯೂಜಿಲೆಂಡಲ್ಲಿ ಕೆಲವು ಕಡೆ ಬರುತ್ತೆ. ಸೊ ಅದು ದೇ ಕಾಲ್ ಇಟ್ ಸದರ್ನ್ ಲೈಟ್ಸ್. ಬೇಸಿಕಲಿ ಸನ್ ಆಕ್ಟಿವಿಟಿ ಮ್ಯಾಗ್ನೆಟಿಕ್ ಫೀಲ್ಡ್ ರೆಸ್ಪಾನ್ಸ್ ಆ ಆಕ್ಟಿವಿಟಿಗೆ ಅಷ್ಟೇ, ಅದೇ ಕ್ರಿಯೇಟ್ ಮಾಡೋದು. ಅಂಡ್ ಇಟ್ ಓನ್ಲಿ ಹ್ಯಾಪನ್ಸ್ ಇನ್ ವಿಂಟರ್. ಸಮ್ಮರಲ್ಲಿ ಆಗಲ್ಲ. ಅಂದರೆ ಇಟ್ ಮೇ ಬಿ ಹ್ಯಾಪನಿಂಗ್ ಈವನ್ ಇನ್ ಸಮ್ಮರ್, ಬಟ್ ಲೈಟ್ ತುಂಬಾನೇ ಜಾಸ್ತಿ ಇರೋದ್ರಿಂದ ಗೊತ್ತಾಗಲ್ಲ. ಸೊ ಯು ರಿಯಲಿ ನೀಡ್ ಟು ಹ್ಯಾವ್ ಲೈಕ್ ಅ ವೆರಿ ಡಾರ್ಕ್ ಪ್ಲೇಸ್, ಅವಾಗ ನಿಮಗೆ ಕಾಣುತ್ತೆ. ಅಂದರೆ ಸೊ it's a bit of a challenge in a lot of ways. One, you can't predict it very well. Of course, ಕೆಲವು meteorological institutes ಎಲ್ಲ predict ಮಾಡ್ತಾರೆ ಎಲ್ಲಿ ಯಾವ ಡೇಟು ಹೈ ಸೋಲಾರ್ ಆಕ್ಟಿವಿಟಿ ಇರುತ್ತೆ ಅಂತ. ಬಟ್ ಅಗೇನ್ ಸೀಯಿಂಗ್ ಇಟ್ ಇಸ್ ಲೈಕ್ ಆಲ್ ಡೌನ್ ಟು ಲಕ್, ಯು ಡೋಂಟ್ ನೋ. ಆ್ಯಂಡ್ ಇಟ್ಸ್ ಟಿಪಿಕಲಿ ವೆರಿ ಲೇಟ್ ಇನ್ ದ ನೈಟ್. ಲೈಕ್ ಕೆಲವು ಸತಿ ಎಲ್ಲ 12 ಗಂಟೆ 1 ಗಂಟೆ. ಆ್ಯಂಡ್ ಇಟ್ಸ್ ಯು ಹ್ಯಾವ್ ಟು ಬಿ ಇನ್ ಅ ರಿಮೋಟ್ ಪ್ಲೇಸ್ where there is very little light pollution. It's going to be like extremely cold. You imagine, like, being in Alaska in February to see Northern Lights, right? So it's a little bit of a challenging thing, but it's worth it. It's definitely worth it. So we have also ನೋಡಬಹುದು ಅಂತ. If you are lucky enough ಆ ಟೈಮ್ ಅಲ್ಲಿ ಜನರಲಿ ಏನಂದ್ರೆ ಒಂದು ವಾರ ಇರ್ತಾರೆ ಜನ, ಒಂದು ವಾರ ಅಲ್ಲೇ ಇಲ್ಲ ಅಲಾಸ್ಕಾನಲ್ಲಿ ಫೇರ್ ಬ್ಯಾಂಕ್ಸ್ ಅಂತ ಒಂದು ಜಾಗ ಇದೆ. ಮೋಸ್ಟ್ ಆಫ್ ದ ಪ್ಲೇಸಸ್ ಅಲ್ಲಿ ಕಾಣುತ್ತೆ. ಫೇರ್ ಬ್ಯಾಂಕ್ಸ್ ಇಸ್ ಅ ಲಿಟಲ್ ಬಿಟ್ ಆಫ್ ಅನ್ ಎಸ್ಟಾಬ್ಲಿಷ್ಡ್ ಸಿಟಿ. ಸೊ ಅಲ್ಲೇ ಇರ್ತಾರೆ, ಅಲ್ಲೇ ಜನರಲಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ನೊಂದು ಒಂಥರ ಇಂಟ್ರೆಸ್ಟಿಂಗ್ ಆಕ್ಟಿವಿಟಿ ಅಂದರೆ ಸ್ಟಾರ್ ಗೇಸಿಂಗ್. ಸೊ ನಾವು ಕೆಲವು ಡೆಸರ್ಟ್ಸಲ್ಲಿ US ಅಲ್ಲಿ ಕೂಡ ಸ್ಟಾರ್ ಗೇಸಿಂಗ್ ಮಾಡಿ ಮಿಲ್ಕಿ ವೇ ಎಲ್ಲ ನೋಡಿದ್ದೀವಿ. ಶೂಟಿಂಗ್ ಸ್ಟಾರ್ಸ್ ಬೀಳೋದು ನೋಡಿ ನಾನು ಲೈಫಲ್ಲಿ ನೋಡಿರಲಿಲ್ಲ. ದಟ್ ವಾಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅಡ್ವೆಂಚರ್ಸ್ ಇಷ್ಟಪಡುವಂಥ ಜನಗಳಿಗೆ
ವಾಟ್ ಆರ್ ದ ಕಂಟ್ರೀಸ್ ಆರ್ ಡೆಸ್ಟಿನೇಷನ್ಸ್ ಪ್ಲೇಸಸ್ ವಿಚ್ ದೇ ಕ್ಯಾನ್ ಕನ್ಸಿಡರ್? ಐ ಮೀನ್ ಅಡ್ವೆಂಚರ್ ಜಾಸ್ತಿ ಇಷ್ಟಪಡೋರಿಗೆ ಐ ಥಿಂಕ್ ಅಮೇರಿಕಾ, US is the best option. ಒಂದೇನಂದ್ರೆ US encompasses everything. ಇವಾಗ ನಾವ್ ಏನೇ ಹೇಳಿದ್ವೋ ಎಲ್ಲಾನು US ಗೆ ಅಪ್ಲೈ ಆಗುತ್ತೆ. ಯಾಕಂದ್ರೆ ಒನ್ ಥಿಂಗ್ ಪೀಪಲ್ ಡು ನಾಟ್ ಅಪ್ರಿಷಿಯೇಟ್, ಈವನ್ ನನಗೂ ಅಷ್ಟು ಗೊತ್ತಿರಲಿಲ್ಲ ಅನ್ನೋದು, US is huge ಅಂದ್ರೆ ಇಟ್ಸ್ ನಾಟ್ ಇವನ್ ಎ ಜೋಕ್, ಇಟ್ಸ್ ದಟ್ ಬಿಗ್. ಈಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ 5 to 6 hours 7 hours ಫ್ಲೈಟ್. ನಾನು ನ್ಯೂಯಾರ್ಕ್ ಇಂದ ಕ್ಯಾಲಿಫೋರ್ನಿಯಾಗೆ ಹೋಗ್ಬೇಕಂದ್ರೆ 6 hours ಫ್ಲೈಟ್. ಸೊ ಯು ಕ್ಯಾನ್ ಇಮ್ಯಾಜಿನ್ ಹೌ ನಮ್ ಇಲ್ಲಿ ಬೆಂಗಳೂರಿನ ಡೆಲ್ಲಿಗೆ ಹೋಗೋಕ್ಕೆ 2.5 hours 3 hours ಆಗುತ್ತೆ ಅಷ್ಟೇ. ಸೊ ಇಟ್ಸ್ ಆಲ್ಮೋಸ್ಟ್ ಡಬಲ್ ಇಟ್ಸ್ ಸೋ ಹ್ಯೂಜ್ ಅಂಡ್ ಇಟ್ ಹ್ಯಾಸ್ ಆಲ್ ಕೈಂಡ್ಸ್ ಆಫ್ ವೆರೈಟಿ ಆಫ್ ಥಿಂಗ್ಸ್ ಯು ವಾಂಟ್ ಟು ಡೂ. US ಅಲ್ಲೂ ನ್ಯಾಷನಲ್ ಪಾರ್ಕ್ಸ್ ತುಂಬಾನೇ ಇದ್ದಾವೆ, ಅಮೇಝಿಂಗ್ ವೈಲ್ಡ್ ಲೈಫ್ ಅಂದರೆ ಅಲ್ಲೊಂಥರ ಬೇರೆ ಇದೆಲ್ಲ ಜಾಸ್ತಿ, ಬೇರ್ಸ್ ಎಲ್ಲ ಜಾಸ್ತಿ, ಮೂಸು ಅದು ಇದು ಎಲ್ಲ ತುಂಬಾನೇ ಜಾಸ್ತಿ. You can see volcanoes, hot geysers, ಎಲ್ಲಾನು ಇದೆ. US has everything, hot spring in a lot of ways. So ಎಲ್ಲ ಇದೆ. But going back to your question about adventure and everything, right? Like US probably, US is a good one. New Zealand definitely. New Zealand, yes. Bungee jumping ಆಗಲಿ, ಇದು ಏನೋ ಗ್ಲೇಷಿಯರ್ ಹೈಕ್ ಮಾಡ್ಬೇಕಂತಿದ್ರೆ, ಗ್ಲೇಷಿಯರ್ ಮೇಲೆ ಹೆಲಿಕಾಪ್ಟರ್ ಟೂರ್ ಮಾಡ್ಬೇಕಂದ್ರೆ, ಆಮೇಲೆ ಅಡ್ವೆಂಚರ್ ಲೈಕ್ ಇದು ಮಾಡ್ತಾರೆ, ಶಾರ್ಟ್ ರಿವರ್ ಇದಂತ ಮಾಡ್ತಾರೆ, ಏನಂದ್ರೆ ಸ್ಪೀಡ್ ಬೋಟ್ ಅಲ್ಲಿ ಕರ್ಕೊಂಡು ಹೋಗಿ ಸಕ್ಕದಾಗಿರುತ್ತೆ ಅದನ್ನು. ದೇ ಕಾಲ್ ಇಟ್ ಸ್ಪೀಡ್ ಬೋಟಿಂಗ್ ಅಂಡ್ ಶಾರ್ಟ್ ರಿವರ್ ಸಮಥಿಂಗ್ ಜೆಟ್ ಲೈಕ್ ದಟ್, ರಿವರ್ ಜೆಟ್ ಆರ್ ಸಮಥಿಂಗ್ ಲೈಕ್ ದಟ್ ದೇ ಕಾಲ್ ಇಟ್. ಆಮೇಲೆ ಇವಳು ಹೇಳೋದಲ್ಲ, ಇದು ಐ ವೋಂಟ್ ಕಾಲ್ ದಟ್ ಆಸ್ ಅನ್ ಅಡ್ವೆಂಚರ್ ಬಟ್ ಇಟ್ಸ್ ಸ್ಟಿಲ್ ಇಂಟ್ರೆಸ್ಟಿಂಗ್. ಇದು ಕೇವ್ಸ್ ಒಳಗಡೆ ಕರ್ಕೊಂಡು ಹೋಗ್ತಾರೆ, ವಾಲ್ಕೆನೋ ಕೇವ್ಸ್ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ನ್ಯೂಜಿಲೆಂಡ್ ಇಸ್ ಲೈಕ್ ಡೆಫಿನೆಟ್ಲಿ ಒನ್ ಆಫ್ ದಮ್. ಆಮೇಲೆ ಇದೆಲ್ಲ ಕೆಲವು ಕಡೆ ದುಬೈ ಆಬ್ವಿಯಸ್ಲಿ ಇಸ್ ಲೈಕ್ ರಿಯಲಿ ಗುಡ್. ನೀವು ಏನು ಬೇಕಾದ್ರೂ ಮಾಡ್ಬೇಕಂದ್ರೆ ಬಂಜಿ ಜಂಪಿಂಗ್ ಆಗಲಿ ಅದೆಲ್ಲ ಮಾಡಬೇಕು. ಮತ್ತೆ ಡೀಪ್ ಸಿ ಡೈವಿಂಗ್ ಅದೆಲ್ಲ ಎಲ್ಲಿ ಮಾಡ್ಬೋದು? ಅದೆಲ್ಲ ಅಂಡರ್ ವಾಟರ್ ಡೈವಿಂಗ್, ಯಾ ಯು ಕ್ಯಾನ್ ಡೂ ಇಟ್ ಇನ್ ಲೈಕ್ ಸೌತ್ ಆಫ್ರಿಕಾ ಇಸ್ ಅ ಗುಡ್ ಪ್ಲೇಸ್. ಆಸ್ಟ್ರೇಲಿಯಾ ಆಕ್ಚುಲಿ ಸೌತ್ ಆಫ್ರಿಕಾ ಅಂಡ್ ಆಸ್ಟ್ರೇಲಿಯಾ. ಸೌತ್ ಆಫ್ರಿಕಾನಲ್ಲಿ ಯು ಕ್ಯಾನ್ ಈವನ್ ಡೂ ಲೈಕ್ ಡೈವ್ಸ್ ವಿತ್ ಶಾರ್ಕ್ಸ್. ಸೊ ಅದು ಕೇಜಲ್ಲಿ ವಿಡಿಯೋ ನೋಡಿರ್ತೀರ ನೀವು, ಕೇಜಲ್ಲಿ ಕರ್ಕೊಂಡು ಹೋಗಿ ಶಾರ್ಕ್ಸ್ ಮಧ್ಯ ಬಿಡ್ತಾರೆ ಬೇಸಿಕ್ಲಿ, ರೈಟ್? ಲೈಕ್ ಶಾರ್ಕ್ಸ್ ವಿಲ್ ಅಟ್ಯಾಕ್ ದ ಕೇಜ್ ಅಂಡ್ ಆಲ್ ದೋಸ್. ಸೊ ಮನುಷ್ಯರು ಒಳಗೆ ಇರ್ತಾರೆ, ಶಾರ್ಕ್ ಆಚೆ. ಸೊ ಅದೆಲ್ಲ ಮಾಡ್ಬೋದು, ಅದೆಲ್ಲ ಇಂಟ್ರೆಸ್ಟ್ ಇದೆ ಅಂದ್ರೆ. ಅಂಡ್ ಆಸ್ಟ್ರೇಲಿಯಾ ಇಸ್ ಆಲ್ಸೋ ಲೈಕ್ ದಟ್, ವೆರಿ ಗುಡ್ ಫಾರ್ ಡೀಪ್ ಸಿ ಡೈವಿಂಗ್ ಎಲ್ಲ. ಓಕೆ. ಸೊ ವಿತ್ ಫ್ಯಾಮಿಲಿ ಟ್ರಾವೆಲ್ ಮಾಡಬೇಕು ಅನ್ನೋಂಥವ್ರಿಗೆ ವಾಟ್ಸ್ ದ ಬೆಸ್ಟ್ ಡೆಸ್ಟಿನೇಷನ್ ಅನ್ಸುತ್ತೆ? ಜನರಲಿ ನನ್ನ ಪ್ರಕಾರ ಲಿಲ್ ಬಿಟ್ ಮೋರ್ ಅಡ್ವಾನ್ಸ್ಡ್ ಕಂಟ್ರೀಸ್, ಯುರೋಪ್ ಆಗಲಿ ಅಥವಾ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಆಗಲಿ ಅಥವಾ US ಆಗಲಿ ಆರ್ ಜನರಲಿ ಬೆಟರ್. ಯಾಕೆಂದರೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರುತ್ತೆ. ಯುರೋಪಲ್ಲೆಲ್ಲ ನಿಮಗೆ ಇವಾಗ ಸ್ವಿಟ್ಜರ್ಲ್ಯಾಂಡ್ ಇಸ್ ಅ ಗುಡ್ ಎಕ್ಸಾಂಪಲ್. ಇವಾಗ ಹೆಂಗೆ ಅಂದರೆ ನೀವು ಆಲ್ಮೋಸ್ಟ್ ನಿಮಗೆ ಟ್ರೈನ್ಸ್ ಆಗಲಿ ಅಥವಾ ಅದು ಫನಿಕ್ಯುಲರ್ಸ್ ಅಂತ ಕರೀತಾರಲ್ಲ, ಅದು ಕೆಳಗಡೆಯಿಂದ ಮೇಲ್ಗಡೆ ಕರ್ಕೊಂಡು ಆಲ್ಮೋಸ್ಟ್ ಯು ಕ್ಯಾನ್ ಗೋ ಟು ದ ಟಾಪ್ ಆಫ್ ದ ಮೌಂಟೇನ್ ವಿದೌಟ್ ಡೂಯಿಂಗ್ ಎನಿಥಿಂಗ್, ರೈಟ್? ಲೈಕ್ ಯು ಜಸ್ಟ್ ಟೇಕ್ ದೀಸ್ ಥಿಂಗ್ಸ್. ಇದು ಸ್ಟ್ರೈನ್ ಆಗಲ್ಲ ಜಾಸ್ತಿ. ನಮ್ಮ ಅಪ್ಪ ಅಮ್ಮ ಬರಲಿ, ಓಲ್ಡ್ ಪೇರೆಂಟ್ಸ್, ಏಜ್ ಪೇರೆಂಟ್ಸ್ ಆಗ್ಬೋದು, ಇಲ್ಲ ಮಕ್ಕಳಿರ್ಬೋದು, ಅವ್ರಿಗೆಲ್ಲ ಈಸಿ ಒಂಥರ. ಯುರೋಪಿಯನ್ ಕಂಟ್ರೀಸ್ ಆರ್ ಲೈಕ್ ಮೋರ್ ಅಡ್ವಾನ್ಸ್ ಕಂಟ್ರೀಸ್ ಆರ್ ಜನರಲಿ ಬೆಟರ್ ವಿತ್ ಇನ್ಫ್ರಾಸ್ಟ್ರಕ್ಚರ್. ಅವರು ಕಂಟ್ರೀಸು ಇಟ್ಸ್ ಬೆಟರ್ ಟು ಟ್ರಾವೆಲ್ ವಿತ್. ಓಕೆ. ಆರ್ಕಿಟೆಕ್ಚರ್ಸ್ ಬಗ್ಗೆ ಸ್ಪೆಸಿಫಿಕ್ಲಿ ಮಾತಾಡೋದಾದ್ರೆ ಯಾವ ಲೊಕೇಶನ್ಸ್ ಅಂದರೆ ತುಂಬ ಸೀನಿಕ್ ಅಂತ ಅನ್ಸೋಂಥ ಆರ್ಕಿಟೆಕ್ಚರ್ ಇರ್ಬೋದು, ಅಥವಾ ತುಂಬ ಡಿಫ್ರೆಂಟ್ ಅಂತ ಅನ್ಸೋಂಥದ್ದು, ಈ ಥರ ಡೆಸ್ಟಿನೇಷನ್ಸ್ ಇರ್ಬೋದು? ಸೊ ಆರ್ಕಿಟೆಕ್ಚರ್ ಅಂತ ಹೇಳಿದ್ರೆ ನನ್ನ ಫೇವ್ರೇಟು ಇಟಲಿನಲ್ಲಿ ಫ್ಲಾರೆನ್ಸ್ ಅಂತ ಇದೆ. ದಟ್ ಈಸ್ ಮೈ ಫೇವ್ರೇಟ್ ಪ್ಲೇಸ್. ನಿಮಗೆ ಒಳ್ಳೆ ಆರ್ಕಿಟೆಕ್ಚರ್ ಇನ್ಸ್ಪಿರೇಷನ್ ಸಿಗುತ್ತೆ ಅದು. ಆಮೇಲೆ ರೋಮ್, ವ್ಯಾಟಿಕನ್ ಸಿಟಿ ಅದೆಲ್ಲ ಇದೆ ಅದು. ಆಮೇಲೆ ಅಂದರೆ ಜನರಲಿ ಯುರೋಪ್ ಇಸ್ ದ ಬೆಸ್ಟ್ ವೆರಿ ನೈಸ್ ಆರ್ಕಿಟೆಕ್ಚರಲಿ. ಬಿಲ್ಡಿಂಗ್ಸ್ ಆಗಲಿ ಕೊಲೋನಿಯಲ್ ಟೈಪ್ ಬಿಲ್ಡಿಂಗ್ಸ್, ಹಳೆ ಕಾಲದ್ದು, ವಿಕ್ಟೋರಿಯನ್ ಎಲ್ಲ, ತುಂಬಾನೇ ಮ್ಯೂಸಿಯಂ, ಕೊಲೋಸಿಯಂ. ಆಮೇಲೆ ಇದು ಏನು ಎಡಿನ್ಬರಾ ಅಂತ ಇದೆ ಅಲ್ವಾ ಸ್ಕಾಟ್ಲ್ಯಾಂಡಲ್ಲಿ, ಅದು ಕೂಡ ಆ ಪ್ಲೇಸು ತುಂಬ ಚೆನ್ನಾಗಿದೆ. ಬಟ್ ಆರ್ಕಿಟೆಕ್ಚರ್ ಜನರಲಿ ಯುರೋಪ್ ಇಸ್ ದ ಬೆಸ್ಟ್. ನಾವು ಇದಕ್ಕೆ ಹೋಗಿದ್ವಿ, ಅಲ್ಲಿ ಕ್ರೊಯೇಷಿಯಾ ಹೋಗಿದ್ವಿ, ದುಬ್ರೋನಿಕ್ ಹೋಗಿದ್ವಿ. ಅಲ್ಲಿ ನೀವು ಗೇಮ್ ಆಫ್ ಥ್ರೋನ್ಸ್ ನೋಡಿದ್ರೆ ಮೋಸ್ಟ್ ಆಫ್ ಪ್ಲೇಸಸ್ ದ ಕಿಂಗ್ಸ್ ಲ್ಯಾಂಡಿಂಗ್ ಪ್ಲೇಸ್ ಅಂತೆಲ್ಲ, ಸೊ ಅಲ್ಲೇ ಶೂಟ್ ಮಾಡಿರೋದು. ಸೊ ಯುರೋಪ್ ಇಸ್ ಅಮೇಸಿಂಗ್. ಆರ್ಕಿಟೆಕ್ಚರ್ ವೈಸ್ ಐ ಥಿಂಕ್ ದಟ್ಸ್ ಪ್ರಾಬಬ್ಲಿ ದ ಬೆಸ್ಟ್. USA ನಲ್ಲಿ ಚೈನಾ ಟೌನ್ ಬಗ್ಗೆ ಏನಾದ್ರು ಡೀಟೇಲ್ಸ್?